ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ತಂದಿದ್ದೀನಿ. ಅದು ಬಂದು ಡೆಸಿಕೇಟರ್ಸ್. ನಾನು ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡಿದಾಗ ನನಗೆ ಒಂದೊಂದು ಕ್ವೆಶನಲ್ಲಿ ಕ್ವೆಶನ್ ಪೇಪರ್ಸಲ್ಲಿ ರಿಪೀಟ್ ಆಗಿರುವ ಕ್ವೆಶನ್ಸ್ ಬಂದುಬಿಟ್ಟು ಡೆಸಿಕೇಟರ್ಸ್. ಇದನ್ನು 3 ಮಾರ್ಕ್ಸ್ ಕೇಳ್ತಾರೆ. ಸೊ ಡೆಸಿಕೇಟರ್ಸ್ ಅಂದರೆ ಏನು, ಅದ್ರ ಪರ್ಪಸ್ ಏನು, ಕಾನ್ಸ್ಟಿಟ್ಯೂಯೆಂಟ್ಸು ಮತ್ತು ಯೂಸೇಜ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈಗ ಡೆಸಿಕೇಟರ್ಸ್ ಅಂದರೆ ಸೀಲೇಬಲ್ ಎನ್ಕ್ಲೋಷರ್ಸ್, ಸೀಲ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಓಕೆನಾ, ಆ ಥರ ಕಾಣುತ್ತೆ. ಕಂಟೈನಿಂಗ್ ಅ ಡೆಸಿಕೆಂಟ್ಸ್ ಯೂಸ್ ಇಟ್ ಫಾರ್ ಪ್ರಿಸರ್ವಿಂಗ್ ಅ ಮಾಯ್ಶ್ಚರ್ ಸೆನ್ಸಿಟಿವ್ ಐಟಮ್ಸ್ ಸಚ್ ಆಸ್ ಅ ಕೊಬಾಲ್ಟ್ ಕ್ಲೋರೈಡ್ ಪೇಪರ್ ಫಾರ್ ಅನದರ್ ಯೂಸ್. ಇದೇನು ಮಾಡುತ್ತೆ, ಇದನ್ನೇಂತಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂದರೆ ಪ್ರಿಸರ್ವ್ ಮಾಡ್ತಾರೆ. ಯಾವ ಥರ, ಮಾಯ್ಶ್ಚರ್ ಕಂಟೆಂಟ್, ಸೆನ್ಸಿಟಿವ್ ಐಟಮ್ಸ್ನ ಮಾಯ್ಶ್ಚರ್ ಕಂಟೆಂಟಲ್ಲಿ ಪ್ರಿಸರ್ವ್ ಮಾಡುವಂಥದ್ದೇ ಡೆಸಿಕೇಟರ್ಸ್. ಅದು ಯಾವ ಥರ, ಕೊಬಾಲ್ಟ್ ಕ್ಲೋರೈಡ್ ಆಗಿರ್ಬೋದು, ಕೊಬಾಲ್ಟ್ ಕ್ಲೋರೈಡ್ ಪೇಪರ್ ಫಾರ್ ಅನದರ್ ಯೂಸ್. ಈಗ ಕೊಬಾಲ್ಟ್ ಕ್ಲೋರೈಡ್ ಪೇಪರ್ನ ಇನ್ನೊಂದು ಥರ ಯೂಸ್ ಮಾಡೋದಕ್ಕೆ ಪ್ರಿಸರ್ವ್ ಮಾಡುವಂಥ ಒಂದು ಎನ್ಕ್ಲೋಷರ್, ಸೀಲೇಬಲ್ ಎನ್ಕ್ಲೋಷರ್ ಅಂತಲೇ ಹೇಳ್ಬೋದು. ಅದು ಬಂದುಬಿಟ್ಟು ಡೆಸಿಕೇಟರ್ ಆಗಿರುತ್ತೆ. ಅ ಕಾಮನ್ ಯೂಸ್ ಫಾರ್ ಡೆಸಿಕೇಟರ್ಸ್ ಈಸ್ ಟು ಪ್ರೊಟೆಕ್ಟ್ ಕೆಮಿಕಲ್ಸ್. ಕಾಮನ್ ಯೂಸ್ ಏನಪ್ಪ ಅಂದರೆ ಈ ಡೆಸಿಕೇಟರ್ ಬಂದುಬಿಟ್ಟು ಕೆಮಿಕಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ವಿಚ್ ಆರ್ ಹೈಗ್ರೋಸ್ಕೋಪಿಕ್ ಅಥವಾ ವಿಚ್ ರಿಯಾಕ್ಟ್ ವಿತ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗಿ ಫ್ರಮ್ ಹ್ಯುಮಿಡಿಟಿ ಫಾರ್ಮ್ ಆಗುತ್ತೆ. ಅಲ್ಲಿ ಫ್ರಮ್ ಹ್ಯುಮಿಡಿಟಿಯಿಂದ ಅದು ಹೈಗ್ರೋಸ್ಕೋಪಿಕ್ ಅಥವಾ ವಿಚ್ ರಿಯಾಕ್ಟ್ ವಿತ್ ವಾಟರ್ ಫ್ರಮ್ ಹ್ಯುಮಿಡಿಟಿ, ವಾಟರ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಮತ್ತು ಹ್ಯುಮಿಡಿಟಿನೂ ಅದರಲ್ಲಿ ಇರುತ್ತೆ. ಮತ್ತು ನೀವು ಇಲ್ಲಿ ನೋಡ್ಬೋದು ಡೆಸಿಕೇಟರ್ಸ್ ನೋಡೋದಕ್ಕೆ ಯಾವ ಥರ ಇರುತ್ತೆ ಅಂತ. 3 ಮಾರ್ಕ್ಸ್ ಕೇಳಿದಾಗ ನೀವು ಇವಾಗ ನಾನೇನು ಪಾಯಿಂಟ್ಸ್ ಹೇಳಿದ್ನೋ ಆ ಪಾಯಿಂಟ್ಸ್ನ ಬರೆದು ನೀವು ಈ ಡಯಾಗ್ರಾಮ್ನ ಹಾಕಿದ್ರೆ ಪಕ್ಕ 3 ಮಾರ್ಕ್ಸ್ ಕನ್ಫರ್ಮ್ ಆಗಿ ಬರುತ್ತೆ. ಸೊ ಡೆಸಿಕೇಟರ್ಸ್ ಆರ್ ಯೂಸ್ಡ್ ಟು ಸ್ಟೋರ್ ದಿ ವೇಯಿಂಗ್ ಬಾಟಲ್ಸ್ ದೇ ಹ್ಯಾವ್ ಅ ಡ್ರೈಡ್ ಕೆಮಿಕಲ್ ಇನ್ ದೆಮ್. ಇದನ್ನು ಡ್ರೈಡ್ ಕೆಮಿಕಲ್ಸ್ನ ವೇಯಿಂಗ್ ಬಾಟಲ್ಸ್ ಇರ್ತಾವಲ್ಲ ಅದನ್ನು ಸ್ಟೋರ್ ಮಾಡೋದಕ್ಕೆ ಈ ಬಾಕ್ಸ್ನ ಯೂಸ್ ಮಾಡ್ತಾರೆ ಡೆಸಿಕೇಟರ್ಸ್ನ. ಡೆಸಿಕೇಟರ್ಸ್ ಮೇಂಟೈನ್ ಅ ಕಾನ್ಸ್ಟೆಂಟ್ ಲೋ ಹ್ಯುಮಿಡಿಟಿ. ಕಾನ್ಸ್ಟೆಂಟಾಗಿ ಒಂದೇ ಸಮನೆ ಲೋ ಹ್ಯುಮಿಡಿಟಿನ ಮೇಂಟೈನ್ ಮಾಡ್ತವೆ. ಇಟ್ ಟೇಕ್ಸ್ ಓವರ್ ನೈಟ್ ಫಾರ್ ಕೆಮಿಕಲ್ಸ್ ಆರ್ ಗ್ಲಾಸ್ ವೇಸ್ಟ್ ಟು ಈಕ್ವಿಲಿಬ್ರೇಟ್ ಟು ದಿ ಸ್ಟೇಟ್ ಆಫ್ ಸ್ಟ್ಯಾಂಡರ್ಡ್ ಡ್ರೈನೆಸ್. ಅದರಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಡ್ರೈನೆಸ್ನ ಫಾರ್ಮ್ ಮಾಡುತ್ತೆ. ಅದು ಯಾವಾಗಲೂ ಒಂದೇ ಸಮ ಇರೋ ಥರ ಮಾಡುತ್ತೆ. ಅದು ಯಾವಾಗ ಓವರ್ ನೈಟ್ ಟೈಮ್ ತೊಗೊಳುತ್ತೆ ಅದು. ವೆನ್ ದ ಇಂಡಿಕೇಟರ್ ಇನ್ ದಿ ಡೆಸಿಕೆಂಟಲ್ಲಿ ಇರುವಂಥ ಒಂದು ಇಂಡಿಕೇಟರು ಚೇಂಜಸ್ ದಿ ಕಲರ್ ಇಟ್ ಈಸ್ ಟೈಮ್ ಟು ರೀಸೈಕಲ್ ಇಟ್. ಅದೇನಾದರೂ ಕಲರ್ ಚೇಂಜ್ ಆಯಿತು ಅಂದರೆ ಇಂಡಿಕೇಟರು, ಆ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಅದನ್ನು ಚೇಂಜ್ ಮಾಡಬೇಕು. ಟೈಮ್ ಟು ರೀಸೈಕಲ್ ಇಟ್, ಅದನ್ನು ರೀಸೈಕಲ್ ಮಾಡೋದಕ್ಕೆ ಅದು ರೆಡಿ ಆಗಿದೆ ಅಂತ ಅರ್ಥ. ಸೊ ಈಗ ಅದ್ರ ಪರ್ಪಸ್ ಏನು ಅಂತ ನೋಡೋಣ. ಸೊ ಡೆಸಿಕೇಟರ್ಸ್ ಆರ್ ಯೂಸ್ಡ್ ಟು ಸ್ಟೋರ್ ಅ ಡ್ರೈಡ್ ಸ್ಯಾಂಪಲ್ಸ್ ಇನ್ ಅ ಡ್ರೈ ಅಟ್ಮಾಸ್ಫಿಯರಲ್ಲಿ ನಾವು ಡ್ರೈ ಸ್ಯಾಂಪಲ್ಸ್ನ ಸ್ಟೋರ್ ಮಾಡ್ತೀವಿ. ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಟು ಡ್ರೈ ಆ್ಯನ್ ಆಬ್ಜೆಕ್ಟ್ನ ಡ್ರೈ ಮಾಡೋದಕ್ಕೆ ಅದನ್ನು ಯೂಸ್ ಮಾಡಬಾರ್ದು. ಬಟ್ ಟು ಮೇಂಟೈನ್ ಆ್ಯನ್ ಆಲ್ರೆಡಿ ಡ್ರೈಡ್ ಆಬ್ಜೆಕ್ಟ್, ಅದು ಡ್ರೈ ಆಗಿರುವಂಥ ಆವಾಗಲೇ ಅದು ಡ್ರೈ ಆಗಿಬಿಟ್ಟಿರುತ್ತೆ, ಆ ಥರ ಆಬ್ಜೆಕ್ಟ್ಸ್ನ ಇಂಡೆಫಿನೈಟ್ಲಿ ಇನ್ ಅ ಡ್ರೈ ಕಂಡೀಷನಲ್ಲಿ ಇದ್ದೇ ಇರುತ್ತಲ್ಲ ಆ ಥರದನ್ನ ಮೇಂಟೈನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ದ ಕಂಟೆಂಟ್ಸ್ ಆಫ್ ಡೆಸಿಕೇಟರ್ಸ್ ಆರ್ ಎಕ್ಸ್ಪೋಸ್ಡ್ ಟು ಅಟ್ಮಾಸ್ಫಿರಿಕ್ ಮಾಯ್ಶ್ಚರ್. ಅದು ಬಂದುಬಿಟ್ಟು ಅಟ್ಮಾಸ್ಫಿಯರಲ್ಲಿ ಇರುವಂಥ ಮಾಯ್ಶ್ಚರ್ಗೆ ಅದು ಎಕ್ಸ್ಪೋಸ್ ಅಂದರೆ ಹರಡುತ್ತೆ. ವೆನ್ ಎವರ್ ದ ಡೆಸಿಕೇಟರ್ಸ್ ಆರ್ ಓಪನ್ಡ್, ಅದು ಓಪನ್ ಆದಾಗ ಅದು ಆಚೆ ಇರುವಂಥ ಎನ್ವಿರಾನ್ಮೆಂಟ್ಗೆ ಅದು ಸೆಟ್ ಆಗುತ್ತೆ. ಇಟ್ ಆಲ್ಸೋ ರಿಕ್ವೈರ್ ಸಮ್ ಟೈಮ್ ಟು ಅಚೀವ್ ಅ ಲೋ ಹ್ಯುಮಿಡಿಟಿ. ಅದು ಫುಲ್ ಎಕ್ಸ್ಪೋಸ್ ಆಗಿರುತ್ತಲ್ಲ, ಸೊ ಅದಕ್ಕೆ ಟೈಮ್ ಬೇಕಾಗುತ್ತೆ, ಅದಕ್ಕೆ ಒಂದೇ ಲೋ ಹ್ಯುಮಿಡಿಟಿನ ಮೇಂಟೈನ್ ಮಾಡೋದಕ್ಕೆ. ಹೆನ್ಸ್ ದೇ ಆರ್ ನಾಟ್ ಅಪ್ರಾಪ್ರಿಯೇಟ್ ಫಾರ್ ಸ್ಟೋರಿಂಗ್ ಕೆಮಿಕಲ್ಸ್. ಅದರಿಂದ ಅದು ನಾವು ಸ್ಟೋರಿಂಗ್ ಆಫ್ ಕೆಮಿಕಲ್ಸ್ನ ಕರೆಕ್ಟಾಗಿ ಮಾಡೋದಕ್ಕಾಗಲ್ಲ. ವಿಚ್ ರಿಯಾಕ್ಟ್ ಕ್ವಿಕ್ಲಿ ಅಥವಾ ವಯಲೆಂಟಾಗಿ ಅಟ್ಮಾಸ್ಫಿರಿಕ್ ಮಾಯ್ಶ್ಚರ್ ಜೊತೆಗೆ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸಚ್ ಆ್ಯಸ್ ಆಲ್ಕಲಿ ಮೆಟಲ್ಸ್ನ ತೊಗೋಬೋದು. ಆ ಗ್ಲೋ ಬಾಕ್ಸ್ ಆರ್ ಆ ಸ್ಕ್ಲೀನ್ ಟೈಪ್ ಅಪ್ಯಾರಿಟಸ್ ಮೇ ಬಿ ಮೋರ್ ಸೂಟೇಬಲ್ ಫಾರ್ ದಿಸ್ ಪರ್ಪಸ್. ಆಲ್ಕಲಿ ಮೆಟಲ್ಸ್ಗೆ ನಾವು ಇದು ಗ್ಲೋ ಬಾಕ್ಸ್ ಅಥವಾ ಸ್ಕ್ಲೆನ್ ಟೈಪ್ ಅಪ್ಯಾರಿಟಸ್ಸು ತುಂಬ ಸೂಟೇಬಲ್ ಆಗುತ್ತೆ. ಮತ್ತು ಇವಾಗ ಅದರದ್ದು ಕಾನ್ಸ್ಟಿಟ್ಯೂಯೆಂಟ್ಸ್ನ ನೋಡೋದಾದರೆ ದ ಲೋವರ್ ಕಂಪಾರ್ಟ್ಮೆಂಟ್ ಆಫ್ ದಿ ಡೆಸಿಕೇಟರ್, ಡೆಸಿಕೇಟರ್ ಕೆಳಗಡೆ ಇರುವಂಥ ಕಂಪಾರ್ಟ್ಮೆಂಟಲ್ಲಿ ಏನೇನಿರುತ್ತಪ್ಪ ಅಂದರೆ ಅದರಲ್ಲಿ ಲಂಪ್ಸ್ ಆಫ್ ಸಿಲಿಕಾ ಜೆಲ್ ಇರುತ್ತೆ, ಫ್ರೆಶ್ಲಿ ಕ್ಯಾಲ್ಶನ್ಡ್ ಕ್ವಿಕ್ ಲೈಮ್ ಇರುತ್ತೆ, ಡ್ರಿ ಎರೈಟ್
ಆರ್ ನಾಟ್ ಆ್ಯಸ್ ಎಫೆಕ್ಟಿವ್ ಅಂತ ಹೇಳ್ಬೋದು. ಆ್ಯನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್ ಟು ಅಬ್ಸರ್ವ್ ವಾಟರ್ ವೇಪರ್. ಅದರಲ್ಲಿ ಆ್ಯನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್ ಇರುತ್ತೆ. ಯಾಕಪ್ಪ ಅಂದರೆ ವಾಟರ್ ವೇಪರ್ನ ಅಬ್ಸರ್ವ್ ಮಾಡೋದಕ್ಕೆ. ದ ಸಬ್ಸ್ಟೆನ್ಸ್ ನೀಡಿಂಗ್ ಡೆಸಿಕೇಷನ್ ಈಸ್ ಪುಟ್ ಇನ್ ದಿ ಅಪ್ಪರ್ ಕಂಪಾರ್ಟ್ಮೆಂಟ್. ಏನು ಡೆಸಿಕೇಷನ್ ಪ್ರಾಸೆಸ್ ಯಾವುದಕ್ಕೆ ಬೇಕಾಗುತ್ತೋ ಸಬ್ಸ್ಟೆನ್ಸ್ಗೆ ಅದನ್ನು ಅಪ್ಪರ್ ಕಂಪಾರ್ಟ್ಮೆಂಟಲ್ಲಿ ಹಾಕಬೇಕಾಗುತ್ತೆ. ಯೂಶ್ವಲಿ ಆನ್ ಅ ಗ್ಲೇಸ್ಡ್ perforated ceramic plate. The ground glass rim of the desiccator lid must be greased. ಅಲ್ಲಿರುವಂಥ ಗ್ರೌಂಡಲ್ಲಿರುವಂಥ ಡೆಸಿಕೇಟರ್ ಲಿಡ್ಗೆ ನಾವು ಗ್ರೀಸ್ ಮಾಡಬೇಕು ವಿತ್ ಅ ಥಿನ್ ಲೇಯರ್ ಆಫ್ ವ್ಯಾಕ್ಯೂಮ್ ಗ್ರೀಸ್, ಪೆಟ್ರೋಲಿಯಂ ಜೆಲ್ಲಿ ಆರ್ ಅದರ್ ಲುಬ್ರಿಕೆಂಟ್ ಟು ಎನ್ಶ್ಯೂರ್ ಆ್ಯನ್ ಏರ್ ಟೈಟ್ ಸೀಲ್. In order to prevent damage to a desiccator, the lid should be carefully slid on and off instead of being directly placed onto the base. ಮತ್ತು ಯೂಸೇಜ್ನ ನೋಡೋದಾದರೆ, ಟು ಓಪನ್ ದಿ ಸ್ಲೈಡ್ ಲಿಡ್ ಹಾರಿಜಾಂಟಲಿ. ಇವಾಗ ನಾವೇನಾದರೂ ಅದನ್ನು ಸ್ಲೈಡ್ ಲಿಡ್ನ ಹಾರಿಜಾಂಟಲಾಗಿ ಓಪನ್ ಮಾಡಬೇಕು ಅಕ್ರಾಸ್ ದಿ ಟಾಪ್ ಟು ಒನ್ ಸೈಡ್ ಅಂಟಿಲ್ ಇಟ್ ಕಮ್ಸ್ ಆಫ್. ಅದನ್ನು ಏನು ಮಾಡಬೇಕು, ಟಾಪ್ ಟು ಒನ್ ಸೈಡ್ ಮಾಡಿಕೊಂಡು ಅದನ್ನು ಅಂಟಿಲ್ ಇಟ್ ಕಮ್ಸ್ ಆಫ್ ಅದು ಬರೋವರೆಗೂ ತಿರುಗಿಸ್ಬೇಕು. ಕ್ರಾಸ್ ದಿ ಟಾಪ್ ಟು ಒನ್ ಸೈಡ್ ಅಂಟಿಲ್ ಇಟ್ ಕಮ್ಸ್ ಆಫ್. ಟು ಓಪನ್ ಮಾಡೋದಕ್ಕೇ ನಾವು ಅದನ್ನು ಸ್ಲೈಡಾಗಿ ಲಿಡ್ನ ಹಾರಿಜೆಂಟಲ್ ಆಗಿ ಟಾಪ್ ಟು ಒನ್ ಸೈಡ್ ಟರ್ನ್ ಮಾಡ್ತಾ ಇದ್ರೆ ಅದು ಓಪನ್ ಆಗುತ್ತೆ. ಯೂಸ್ ಒನ್ ಹ್ಯಾಂಡ್ ಟು ಹೋಲ್ಡ್ ದಿ ಬಾಟಮ್ ಆಫ್ ದಿ ಡೆಸಿಕೇಟರ್. ಒಂದು ಕೈಯಲ್ಲಿ ನಾವು ಕೆಳಗಡೆ ಬಾಟಮ್ ಇಟ್ಕೊಂಡ್ರೆ ಇನ್ನೊಂದು ಕೈಯಲ್ಲಿ ಯೂಸಿಂಗ್ ದ ಅದರ್ ಹ್ಯಾಂಡ್ ಟು ಕ್ರಾಸ್ ದಿ ನಾಬ್ನ ತಿರುಗಿಸೋದಕ್ಕೋಸ್ಕರ ಇನ್ನೊಂದು ಕೈನ ಯೂಸ್ ಮಾಡಬೇಕು. ಮತ್ತು ಅದು ಕ್ಲೋಸ್ ಮಾಡಬೇಕಂದ್ರೆ ಪಾರ್ಷಲಾಗಿ ಅದರ ಲಿಡ್ನ ಇಟ್ಟು ಟಾಪ್ ಆ್ಯಂಡ್ ಸ್ಲೈಡ್ ಅಕ್ರಾಸ್ ದಿ ಅಂಟಿಲ್ ಡೆಸಿಕೇಟರ್ದು ಸೈಡಲ್ಲಿ ನಾವು ತಿರುಗಿಸ್ಬೇಕಾಗತ್ತೆ. ಈಸ್ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆಯಾ ಅಂತ ನೋಡಿ ಆ್ಯಂಡ್ ದೆನ್ ರೊಟೇಟೆಡ್ ಲಿಡ್ ಜೆಂಟ್ಲಿ ಇನ್ ಬೋತ್ ಡೈರೆಕ್ಷನ್ಸಲ್ಲಿ ನಾವು ತಿರುಗಿಸಿದಾಗ ಅದು ಕ್ಲೋಸ್ ಆಗುತ್ತೆ. ಮತ್ತು ಇನ್ನು ಏನಂದರೆ, ಡು ನಾಟ್ ಅಟೆಂಪ್ಟ್ ಟು ಲಿಫ್ಟ್ ಲಿಡ್ ಆಫ್ ವರ್ಟಿಕಲ್ ಆಗಿ ನಾವು ಆ ಲಿಡ್ನೇ ಎತ್ತೋದಕ್ಕೆ ಟ್ರೈ ಮಾಡಬಾರ್ದು. ಮೇಕ್ ಶ್ಯೂರ್ ದ ಲಿಡ್ ಹ್ಯಾಸ್ ಎನ್ ಆಫ್ ಗ್ರೀಸ್ ಅರೌಂಡ್ ದಿ ಗ್ರೌಂಡ್ ಗ್ಲಾಸ್ ರಿಮ್ಮಲ್ಲಿ ಅದಕ್ಕೆ ಬೇಕಾದಷ್ಟು ಗ್ರೀಸ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇಫ್ ನೆಸಸರಿ ಇತ್ತು ಅಂದರೆ ವ್ಯಾಸ್ಲಿನ್ನ ಯೂನಿಫಾರ್ಮ್ ಆಗಿ ಆ ರಿಮ್ಗೆ ಹಚ್ಚಬೇಕಾಗುತ್ತೆ. ವೆನ್ ದ ಲಿಡ್ ಇಸ್ ಪ್ರಾಪರ್ಲಿ ಸೀಟೆಡ್ ದ ಗ್ರೀಸೆಡ್ ರಿಮ್ ವಿಲ್ ಅಪಿಯರ್. ನಾವು ಅದು ಕರೆಕ್ಟಾಗಿ ಕೂತಿದೆ ಅಂದರೆ ಗ್ರೀಸ್ ಆಗಿರುವಂಥ ರಿಮ್ಮು ಅಲ್ಲಿ ನಮಗೆ ಕಾಣುತ್ತೆ. ಇಫ್ ದ ಡೆಸಿಕೆಂಟ್ ಅಪಿಯರ್ಸ್ ವೆಟ್, ಅದರಲ್ಲಿರುವಂಥ ಡೆಸಿಕೆಂಟು ವೆಟ್ಟಾಗಿ ಕಾಣಿಸ್ತು ಅಥವಾ ಕ್ಲಂಪಿಯಾಗಿತ್ತು ಅಂದರೆ ಇಟ್ ಪ್ರೊಬಾಬ್ಲಿ ನೀಡ್ಸ್ ಟು ಬಿ ರಿಪ್ಲೇಸ್ಡ್ ವಿತ್ ಅ ನ್ಯೂ ಡೆಸಿಕೆಂಟ್. ಅದೇನಾದರೂ ಆ ಥರ ಇತ್ತಂದರೆ ಅದನ್ನು ರೀಪ್ಲೇಸ್ ಮಾಡಬೇಕು ಹೊಸದ್ರ ಜೊತೆಗೆ ಅಂತ. ಇಂಡಿಕೇಟಿಂಗ್ ದ ಡೆಸಿಕೆಂಟ್ ಪ್ರೆಸೆಂಟ್. ವೆನ್ ದ ಕಲರ್ ಚೇಂಜಸ್ ಟು ಪಿಂಕ್ ದ ಡೆಸಿಕೆಂಟ್ ಶುಡ್ ಬಿ ರೀಪ್ಲೇಸ್ಡ್. ಅದೇನಾದರೂ ಕಲರ್ ಪಿಂಕ್ ಚೇಂಜ್ ಆಗಿತ್ತು ಅಂದರೆ ನಾವು ಅದನ್ನು ಚೇಂಜ್ ಮಾಡಲೇಬೇಕಾಗುತ್ತೆ, ರೀಪ್ಲೇಸ್ ಮಾಡಬೇಕು. ಡೆಸಿಕೆಂಟ್ ಶುಡ್ ಬಿ ಹ್ಯಾಂಡಲ್ಡ್ ಇನ್ ಅ ಹುಡ್ ಆ್ಯಂಡ್ ಆ್ಯಡೆಡ್ ಕೇರ್ಫುಲಿ. ವೇರಿಂಗ್ ಅ ಗಾಗಲ್ಸ್, ಅದನ್ನು ಯಾವ ಥರ ನಾವು ಹ್ಯಾಂಡಲ್ ಮಾಡಬೇಕು, ವೇರಿಂಗ್ ಅ ಗಾಗಲ್ಸ್ ಆ್ಯಂಡ್ ಲ್ಯಾಬ್ ಕೋಟ್ನ ಹಾಕ್ಕೊಂಡು ನಾವು ಅದನ್ನು ಹ್ಯಾಂಡಲ್ ಮಾಡಬೇಕು. ಶುಡ್ ನಾಟ್ ಕೋಟ್ ದಿ ಸೈಡ್ ಆರ್ ಪ್ಲೇಟ್ ಆಫ್ ದಿ ಡೆಸಿಕೇಟರ್. ಅದು ಸೈಡನ್ನ ನಾವು ಯಾವುದೇ ಕಾರಣಕ್ಕೂ ಕೋಟ್ ಮಾಡಬಾರ್ದು ಮತ್ತು ಪ್ಲೇಟ್ ಥರ ಅದಕ್ಕೆ ಸರೌಂಡ್ ಮಾಡಬಾರ್ದು. ಸೊ ಇವತ್ತಿಂದು ವಿಡಿಯೋ ಬಂದುಬಿಟ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಡೆಸಿಕೇಟರ್ಸು ತುಂಬ ಇಂಪಾರ್ಟೆಂಟ್ ಕ್ವೆಶನು, 3 ಮಾರ್ಕ್ಸ್ ಕೇಳ್ತಾರೆ ಬಯೋಕೆಮಿಸ್ಟ್ರಿಲಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.